ಸರ್, ಹೊಂದಾಣಿಕೆ ರಾಜಕಾರಣದಲ್ಲಿ ಪರಮೇಶ್ವರ್ ಅವರು ಜಗದ್ಗುರುಗಳು ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಯಾರು ಜಗದ್ಗುರು? ಹೊಂದಾಣಿಕೆ ರಾಜಕಾರಣ ಯಾರು ಹೇಳಿರೋದು? ಸುರೇಶ್ ಗೌಡ. ಇವರು ಮಹಾ ಜಗದ್ಗುರುಗಳು. ಇವರು ಅವ್ರು ಬರೀ ಜಗದ್ಗುರು ಇಲ್ಲ, ಇವರು ಮಹಾ ಜಗದ್ಗುರುಗಳು. ತ್ರಿಬಲ್ ಏನೋ ಇನ್ನೊಂದು ಸೇರಿಸ್ಬೇಕು. ಸರಿ, ಇದಾಯ್ತಲ್ಲ. ಬಣ ರಾಜಕೀಯ ನಡೀತಾ ಇದೆ ಕಾಂಗ್ರೆಸ್ ನಲ್ಲಿ, ಅದು ಜಿಲ್ಲೆಯಲ್ಲೂ ಕೂಡ ಬಣಗಳಾಗ್ತಾ ಇದೆ. ನೀವು ಗೃಹ ಸಚಿವರ ಕಾರ್ಯಭಾರ ಮಾಡ್ತಾ ಇದ್ದೀರಿ. ಯಾರು ಈಗ ಯಾರನ್ನ ಒಬ್ಬೊಬ್ರು ಕೇಳ್ರಪ್ಪ, ನಿಧಾನವಾಗಿ ಇರ್ತೀನಿ, ಇನ್ನೂ 1 ಗಂಟೆ ಬೇಕಾದ್ರೆ ಇರ್ತೀನಿ, ಆತರ ಏನಿಲ್ಲ. ಏನ್ ಹೇಳಿದ್ರೆ ಕೇಳಿಸ್ಕೊಳ್ಳಿಲ್ಲ ಇನ್ನೊಂದ್ಸರಿ. ಬಣಗಳ ಬಗ್ಗೆನಾ? ಅವನ ತಟ್ಟೆ ಅವನ ಪಾರ್ಟಿನಲ್ಲಿ ಹೆಗಣ ಸದ್ ಬಿದ್ಬಿಟ್ಟೈತೆ, ಇಲ್ಲೆಲ್ಲ ನೊಣ ಸದ್ ಬಿರೋದನ್ನ ಯಾಕೆ ಹೇಳ್ತಾವನಲ್ಲಿ? ಎಷ್ಟಿದೆ ಅವ್ರದೆಲ್ಲ. ಏನು ಯತ್ನಾಳ್ ಹೇಳೋದು, ಏನ್ ಹೇಳವ್ರೆ ವಿಜಯಣ್ಣನ ಬಗ್ಗೆ? ನಾನು ವಿಜಯಣ್ಣನ ಜಾಗದಲ್ಲಿದ್ರೆ ಬೆಳಿಗ್ಗೆನೇ ಯತ್ನಾಳನ್ನು ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ತಿದ್ದೆ. ಅವ್ರ ಮೇಲೆ ಕ್ರಮ ತಗೊಳಕ್ಕೂ ಇವ್ರಿಗೆ ಶಕ್ತಿ ಇಲ್ಲ. ಇವ್ರಿಗೆ ಎಷ್ಟು ಬೈತಾರೋ ಅವರು. ಹಂಗಾರ ನಮ್ಮ ಪಾರ್ಟಿ ಬಣ ಆಯ್ತಾ? ನಾವೆಲ್ಲ ಇರ್ಬೋದು, ನಮ್ಮಲ್ಲಿ ಯಾವುದೇ ಗುಂಪುಗಾರಿಕೆ ಇಲ್ಲ. ವಿಷಯ ಆಧಾರಿತವಾಗಿ ವ್ಯತ್ಯಾಸ ಇರ್ಬೋದು ಅಷ್ಟೇ, ಭಿನ್ನಾಭಿಪ್ರಾಯಗಳಿರ್ಬೋದು ಅಷ್ಟೇ. ಆದರೆ ಆ ರೀತಿಯಲ್ಲಿ ಇವರು ಲಂಚಕೋರ ಇದ್ದ, ಇವನು ಫೋರ್ಜರಿ ಸೈನ್ ಮಾಡಿದ್ದ ಅಧ್ಯಕ್ಷ ಅಂತ ಹೇಳಿ ಹೇಳ್ತಾನಲ್ಲ ಯತ್ನಾಳು. ಅವರು ಸೀನಿಯರ್ ಲೀಡರ್ ಇದ್ದಾರೆ. ಯತ್ನಾಳು ರೈಲ್ವೆ ಮಂತ್ರಿ ಆಗಿದ್ರು ವಾಜಪೇಯಿ ಕಾಲದಲ್ಲಿ. ಸೆಂಟರಲ್ಲಿ ಲೋಕಸಭಾ ಸದಸ್ಯರಿದ್ರು, ವಿಧಾನ ಪರಿಷತ್ ಸದಸ್ಯರಿದ್ರು, ವಿಧಾನಸಭೆ ಸದಸ್ಯರಿದ್ದಾರೆ. ಅಂಥವರು ಬಾಯಲ್ಲಿ ಈ ರೀತಿಯ ತೀವ್ರವಾದ ಆರೋಪಗಳು ಬಂದರೂ ಕೂಡ ಅಟ್ಲೀಸ್ಟ್ ಅವ್ರಿಗೊಂದು ನೋಟಿಸ್ ಕೊಟ್ಟು ಸಮಜಾಯಿಷಿ ಕೇಳೋ ಅಷ್ಟು ವ್ಯವಧಾನನೂ ಇಲ್ಲ ಅಂತ ಹೇಳಿದ್ರೆ ಆ ಪಕ್ಷದಲ್ಲಿ ಏನೋ ಶಿಸ್ತಿದ್ಯಾ? ಯಾರಿಗೆ? ಇವ್ರು ಕೊಟ್ಟವ್ರೇನ್ರಿ? ಒಂದ್ಸತಿ ಅಲ್ಲಿ ಅವ್ರು ಕೊಟ್ಟವ್ರು, ಅವ್ರು ನನ್ ನೋಟಿಸೇ ಬಂದಿಲ್ಲ, ಅಲ್ಲೆಲ್ಲೋ ಹೇಳವ್ರೆ, ನಾನು ಉತ್ತರನೂ ಕೊಡಲ್ಲ ಅಂತಾರ ಅವರು. ಇವ್ರೇನ ಕೊಟ್ಟವ್ರ ರಾಜ್ಯಾಧ್ಯಕ್ಷರು? ಇಲ್ಲಿ ಶಿಸ್ತು ಸಮಿತಿ ಇರುತ್ತೋ ಇಲ್ಲ? ಇಲ್ಲಿ ಶಿಸ್ತು ಸಮಿತಿ ಇದ್ಮೇಲೆ ನೋಟಿಸ್ ಎಲ್ಲ ಕೊಡ್ಬೇಕಲ್ಲ. ಅದಕ್ಕೋಸ್ಕರ ನಾನು ಅವ್ರ ವಿಚಾರದಲ್ಲಿ ಹೆಚ್ಚು ಲಂಸಕ್ಕೆ ಹೋಗೋದಿಲ್ಲ. ನಮ್ಮಲ್ಲಿ ಯಾವುದು ಗುಂಪುಗಾರಿಕೆ ಇಲ್ಲ. ಭಿನ್ನಾಭಿಪ್ರಾಯಗಳು ಇರ್ಬೋದು, ಇಲ್ಲ ಅಂತ ನಾನು ಹೇಳಿದ್ರೆ ನಾನು ತಪ್ಪು ಹೇಳ್ದಂಗೆ ಆಗ್ತದೆ. ಭಿನ್ನಾಭಿಪ್ರಾಯಗಳು ಇರ್ಬೋದು. ಯಾವುದೇ ಭಿನ್ನಾಭಿಪ್ರಾಯಗಳಿದ್ರು ಯಾವುದೇ ಸಂದರ್ಭಗಳು ಬಂದಾಗ ಆಯಾ ಸಂದರ್ಭದಲ್ಲಿ ಅವೆಲ್ಲ ಮಾಯ ಆಗ್ತದೆ.